ನಿಮ್ಮ ಮೇಲೆ ಫಾಲ್ಸ್ ರೇಪ್ ಕೇಸಸ್, ಫಾಲ್ಸ್ ರೇಪ್ ಅಲಿಗೇಷನ್ಸ್ ಅನ್ನ ಹಾಕಿದ್ರೆ ನೀವು ಇಮಿಡಿಯೇಟ್ ಆಗಿ ಆಂಟಿಸಿಪೇಟರಿ ಬೇಲ್ ಗೆ ಅಪ್ಲೈ ಮಾಡಬೇಕಾಗುತ್ತೆ. 99% ಕೇಸಸ್ ಅಲ್ಲಿ ಪೊಲೀಸ್ ಇದರಲ್ಲಿ ಅರೆಸ್ಟ್ ಮಾಡೇ ಮಾಡ್ತಾರೆ. ನಂತರ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಪೊಲೀಸ್ ನಿಮ್ಮ ಎವಿಡೆನ್ಸ್ ಅನ್ನ ಚಾರ್ಜ್ ಶೀಟ್ ಅಲ್ಲಿ ಫೈಲ್ ಮಾಡೋದಿಲ್ಲ. ಸೊ ಈ ಕಂಡೀಷನ್ ಅಲ್ಲಿ ನೀವು ಮಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಅಪ್ಲಿಕೇಶನ್ ಫಾರ್ ಮಾನಿಟರಿಂಗ್ ಇನ್ವೆಸ್ಟಿಗೇಷನ್ ಅನ್ನ ಫೈಲ್ ಮಾಡಬೇಕಾಗುತ್ತೆ. ಅಂಡ್ ಅಕಸ್ಮಾತ್ ಆಲ್ರೆಡಿ ಚಾರ್ಜ್ ಶೀಟ್ ಫೈಲ್ ಆಗಿದೆ ಅಂತಂದ್ರೆ ಅಪ್ಲಿಕೇಶನ್ ಫಾರ್ ಫರ್ದರ್ ಇನ್ವೆಸ್ಟಿಗೇಷನ್ ಅನ್ನ ಫೈಲ್ ಮಾಡಬೇಕಾಗುತ್ತೆ. ಬಿಕಾಸ್ ನಿಮ್ಮ ಎವಿಡೆನ್ಸ್ ಚಾರ್ಜ್ ಶೀಟ್ ಅಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಎವಿಡೆನ್ಸ್ ಚಾರ್ಜ್ ಶೀಟ್ ಅಲ್ಲಿ ಇದ್ರೆ ಮಾತ್ರನೇ ನೀವು ಕ್ವಾಶಿಂಗ್ ಗೆ ಅಥವಾ ಡಿಸ್ಚಾರ್ಜ್ ಗೆ ಹೋಗೋದಕ್ಕೆ ಸಾಧ್ಯ. ಇದಷ್ಟೇ ಅಲ್ಲ, ನಿಮ್ಮ ಅಪೋಸಿಟ್ ಪಾರ್ಟಿ ನಿಮ್ಮ ಮೇಲೆ ಎಕ್ಸ್ಟಾರ್ಷನ್, ಇಂಟಿಮಿಡೇಷನ್, ಹರಾಸ್ಮೆಂಟ್ ಅಂತ ಏನಾದ್ರು ಮಾಡ್ತಿದ್ರೆ ನೀವು ಸಿವಿಲ್ ಅಥವಾ ಕ್ರಿಮಿನಲ್ ರೆಮಿಡೀಸ್ ಗೂ ಸಹ ಅಪ್ರೋಚ್ ಆಗಬಹುದು. ಸಿವಿಲ್ ಸೂಟ್ ಫೈಲ್ ಮಾಡಿ ಫಾರ್ ಇಂಜಂಕ್ಷನ್ ದಟ್ ಇವರು ನಮ್ಮ ಮನೆ ಹತ್ರ ಬರೋದಾಗ್ಲಿ, ನಮ್ಮ ತಂದೆ ತಾಯಿಗೆ ತೊಂದರೆ ಕೊಡೋದು, ಇಲ್ಲ ನಮ್ಮ ಆಫೀಸ್ ಹತ್ರ ಬರೋದು, ಹರಾಸ್ ಮಾಡೋದು, ಇದು ಯಾವುದೇ ರೀತಿ ಮಾಡೋ ಹಾಗಿಲ್ಲ ಅಂತ ಕಾಂಪನ್ಸೇಷನ್ ಕೂಡ ಸಹ ಕೇಳಿ. ಅಂಡ್ ಈ ಕಂಪ್ಲೇಂಟ್ ನ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡೋದ್ರಿಂದ ಯಾವುದೇ ಲಾಭ ಆಗೋದಿಲ್ಲ. ಇದನ್ನ ಡೈರೆಕ್ಟ್ ಆಗಿ ಮಜಿಸ್ಟ್ರೇಟ್ ಕೋರ್ಟ್ ಗೆ ಫೈಲ್ ಮಾಡಿ. ಈ ವಿಡಿಯೋ ನಿಮ್ಮ ಪ್ರತಿಯೊಬ್ಬ ಫ್ರೆಂಡಿಗೂ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಲೀಗಲ್ ಅಪ್ಡೇಟ್ಸ್ ಗೆ ನನ್ನ ಪೇಜ್ ಅನ್ನ ಫಾಲೋ ಮಾಡಿ.